ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 760 ಪಾಯಿಂಟ್ಸ್ ಗೇನ್ ಆಗಿ 54,521 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 229 ಪಾಯಿಂಟ್ಸ್ ಗೇನ್ ಆಗಿ 16,278 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 676 ಪಾಯಿಂಟ್ಸ್ ಗೇನ್ ಆಗಿ 35,358 ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 1.38% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 1.36% ಗೇನ್ ಆಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಎಫ್ಐಎಸ್ ಕಂಟಿನ್ಯೂಸ್ಲಿ ಸೆಲ್ ಸೈಡ್ ಇದ್ರಲ್ಲ, ಬಟ್ ಇವತ್ತು ಎಫ್ಐಎಸ್ ಡಿಐಎಸ್ ಬೋತ್ ಬೈ ಸೈಡ್ ಗೆ ಬಂದಿದ್ದಾರೆ. ಆಸ್ ಯೂಶುವಲ್ ಡಿಎಸ್ ಕಂಟಿನ್ಯೂಸ್ಲಿ ಬೈ ಸೈಡ್ ಇದ್ದಾರೆ, ಬಟ್ ಇವತ್ತು ಎಫ್ಐಎಸ್ ಬೈ ಸೈಡ್ ಇದ್ದಾರೆ. ಇವತ್ತು ನಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಆಗತ್ತೆ ಅಂತ ಇಂಡಿಕೇಶನ್ ನಮಗೆ ಪ್ರೀವಿಯಸ್ಲಿ ಇತ್ತಲ್ಲ. ರೀಸೆಂಟ್ ಟೈಮ್ಸ್ ಅಲ್ಲಿ ಯುಎಸ್ ಸಿಪಿಐ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆದ್ಮೇಲೆ ಫೆಡ್ ಅವರು 100 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾರಂತ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಆಗಿತ್ತು. ಆದರೆ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆದ್ಮೇಲೂ ಫೆಡ್ ಮೆಂಬರ್ ಸ್ವಲ್ಪ ಜನ ಅಷ್ಟು ದೊಡ್ಡ ಮೊತ್ತದಲ್ಲಿ ಬಡ್ಡಿ ರೇಟ್ಗಳನ್ನ ಒಂದೇ ಸಲ 100 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಬೇಕಂತ ನೀಡಿಲ್ಲ, 75 ಬೇಸಿಸ್ ಪಾಯಿಂಟ್ಸ್ ಆದ್ರೂ ಸರಿ ಹೋಗುತ್ತೆ ಅನ್ನೋ ತರ ಮಾಡ್ತಿರೋ ಕಮೆಂಟ್ಸ್ ಗ್ಲೋಬಲ್ ಆಗಿರುವಂತಹ ಸ್ಟಾಕ್ ಮಾರ್ಕೆಟ್ಸ್ ಎಲ್ಲಾನು ರ್ಯಾಲಿಗೆ. ಅಂಡ್ ಇದು ಲಾಸ್ಟ್ ಫ್ರೈಡೆ ಯೂನಿವರ್ಸಿಟಿ ಆಫ್ ಮಿಚಿಗಾನ್ ಅವರು ಅಗ್ರೆಸಿವ್ ಆಗಿ ಇನ್ಫ್ಲೇಷನ್ ಬೆಳೀತಾ ಏನೂ ಹೋಗಲ್ಲ, ಬಿಕಾಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಕಮಾಡಿಟಿ ಪ್ರೈಸ್ ಫಾಲ್ ಆಗಿದೆ ಅಂಡ್ ಕ್ರೂಡ್ ಆಯಿಲ್ ಸ್ವಲ್ಪ ಡಿಪ್ ಆಗ್ತಾ ಇರೋದನ್ನು ಓವರ್ ಆಲ್ ಆಗಿ ಇನ್ಫ್ಲೇಷನ್ ಅಷ್ಟೊಂದು ಅಗ್ರೆಸಿವ್ ರೇಟ್ ಅಲ್ಲಿ ಬೆಳೆಯಲ್ಲ ಅಂತ ಯೂನಿವರ್ಸಿಟಿ ಆಫ್ ಮಿಚಿಗಾನ್ ಅವರು ಭಾವಿಸ್ತಾ ಇರೋದನ್ನು ಅನದರ್ ಪಾಸಿಟಿವ್ ಫ್ಯಾಕ್ಟರ್ ಮಾರ್ಕೆಟ್ ಅಲ್ಲಿ ಪ್ಲೇ ಆಗಿದೆ. ಯುಎಸ್ ಗೆ ಸಂಬಂಧಿಸಿರೋ ಸ್ಟಾಕ್ ಮಾರ್ಕೆಟ್ಸ್ ಫ್ರೈಡೆ ಪಾಸಿಟಿವ್ ಆಗಿ ಕ್ಲೋಸ್ ಆದ್ಮೇಲೆ ಮಂಡೇ ನಮ್ಮ ಮಾರ್ಕೆಟ್ ಗ್ಯಾಪ್ ಅಪ್ ಆಗತ್ತಂತ ಮಂಡೇನೆ ನಮಗೆ ಇಂಡಿಕೇಶನ್ ಇದೆ. ಆಲ್ಮೋಸ್ಟ್ ಜೂನ್ 15th ಮಾರ್ಕೆಟ್ 15,180 ವರೆಗೂ ನಿಫ್ಟಿ ಫಾಲ್ ಆಗಿದೆ. ಆಲ್ಮೋಸ್ಟ್ 15,000 ಟು ಇವನ್ 15,000 ಬ್ರೇಕ್ ಆಗತ್ತೆ ಅಂತಾನು ಇಂಡಿಕೇಶನ್ ಅಲ್ಲಿ ಇದ್ದಾಗ ಅಲ್ಲಿಂದ ಮಾರ್ಕೆಟ್ ರ್ಯಾಲಿ ಆಗ್ತಾ ರಿಕವರಿ ಆಗ್ತಾ ಈಗ 16,270 ಮಾರ್ಕ್ ಹತ್ರ ಕ್ಲೋಸ್ ಆಗ್ತಾ ಇರೋದು ಇನ್ ಶಾರ್ಟ್ ರಿಲೀಫ್ ರ್ಯಾಲಿ ಮಾರ್ಕೆಟ್ ಕಾಣಿಸ್ತಾ ಇರೋ ತರ ನಮಗೆ ಅರ್ಥ ಮಾಡ್ಕೋಬೇಕು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ರೀಸೆಂಟ್ ಟೈಮ್ಸ್ ಅಲ್ಲಿ ಜುಲೈ 1st ಅರೌಂಡ್ ನೀವು ಗಮನಿಸಿದ್ರೆ ಮಾರ್ಕೆಟ್ ಫಾಲ್ ಆಗ್ತಾ 15,500 ಡೌನ್ ಆದ್ಮೇಲೆ ಅಲ್ಲಿಂದ ರಿಕವರಿ ಆಗ್ತಾ ಜುಲೈ 11th ಆ ಪಾಯಿಂಟ್ ಗೆ 16,250 ಲೆವೆಲ್ ಬಂದಿದೆ. ಬಟ್ 16,250 ಹತ್ರ ಡಬಲ್ ಟಾಪ್ ನ ಫಾರ್ಮ್ ಮಾಡ್ತಾ ಅಗೇನ್ ಡೌನ್ ಆಗ್ತಾ, ಇದು ನಮಗೆ ಇಂಡಿಯನ್ ಮಾರ್ಕೆಟ್ಸ್ ಅಂತಲ್ಲ ಗ್ಲೋಬಲ್ ಆಗಿರುವಂತಹ ಯುಎಸ್ ಮಾರ್ಕೆಟ್ಸ್ ನೀವು ಗಮನಿಸಿದರೆ ಸೇಮ್ ಆ ಟೈಮ್ ನಲ್ಲಿ ಡಬಲ್ ಟಾಪ್ ನ ಫಾರ್ಮ್ ಅಲ್ಲೇ ಆಗ್ತಾ ಅಲ್ಲಿಂದ ಡೌನ್ ಆಗ್ತಾ ಇರೋದು. ಗ್ಲೋಬಲ್ ಆಗಿ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ಫಾಲ್ ಆಗ್ತಿದೆ ಅನ್ನೋ ಇಂಡಿಕೇಶನ್ ಕ್ರಿಯೇಟ್ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಗೇನ್ ಆ ಡಬಲ್ ಟಾಪ್ ನ ಪ್ರೀವಿಯಸ್ಲಿ ಜುಲೈ 11th ಆ ಟೈಮ್ ನಲ್ಲಿ ಫಾರ್ಮ್ ಮಾಡಿರುವಂತಹ ಸೇಮ್ ರೆಸಿಸ್ಟೆನ್ಸ್ ನ ಈಗ ಬ್ರೇಕ್ ಮಾಡ್ತಾ ಅಪ್ ಸೈಡ್ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಪನ್ ಆಗೋದಲ್ಲ, ಬಟ್ ಕ್ಲೋಸ್ ಆಗ್ತಾ ಇರೋದನ್ನು ಮಾರ್ಕೆಟ್ ಒಂದು ರಿಕವರಿ ರಿಲೇಟೆಡ್ ಆಗಿ ಬುಲ್ಸ್ ಪಾಸಿಟಿವ್ ಆಗಿರೋ ತರ ನಮ್ಗಂತೂ ಅರ್ಥ ಆಗ್ತಾ ಇದೆ. ಬಟ್ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು, ಇನ್ಫ್ಲೇಷನ್ ಏನು ಕಮ್ಮಿ ಆಗಿಲ್ಲ ಅಂಡ್ ಸೆಂಟ್ರಲ್ ಬ್ಯಾಂಕ್ಸ್ ಏನು ಬಡ್ಡಿ ರೇಟ್ಗಳು ದೊಡ್ಡ ಮೊತ್ತದಲ್ಲಿ ಜಾಸ್ತಿ ಮಾಡಲ್ಲ ಅಂತಾನು ಮಾರ್ಕೆಟ್ ಅನ್ಕೊಂತಿಲ್ಲ. 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ಇರುತ್ತೆ ಅಂತಾನು ಅನ್ಕೊಂತಿದೆ. ಸೊ ಇನ್ಫ್ಲೇಷನ್ ಕಮ್ಮಿ ಆಗ್ತಿಲ್ಲ, ಬಡ್ಡಿ ರೇಟ್ಗಳು ದೊಡ್ಡ ಮೊತ್ತದಲ್ಲಿ ಬೆಳೆಯುತ್ತೆ ಕಮಿಂಗ್ ಡೇಸ್ ನಲ್ಲಿ, ಅದನ್ನು ಮಾರ್ಕೆಟ್ ನ ಎಸ್ಟಿಮೇಟ್ ಮಾಡಿದೆ. ಅಂಡ್ ಇದಕ್ಕೆ ಅಡಿಷನ್ ಆಗಿ ರಿಸೆಷನ್ ಈ 6 months ಅಷ್ಟು ರಿಸೆಷನ್ ಇರುತ್ತೆ ಅಂತಾನು ಒಂದು ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಫ್ಯಾಕ್ಟರ್ ಆಗಿದೆ. ಪ್ರೆಸೆಂಟ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ಲೇ ಆಗ್ತಿರೋ ಇವೆಂಟ್ಸ್ ಎಲ್ಲಾನು ಇದು ಫಸ್ಟ್ ಇನ್ಫ್ಲೇಷನ್ ಅಂಡ್ ಸೆಕೆಂಡ್ ಇನ್ಫ್ಲೇಷನ್ ಕಾರಣವಾಗಿ ಬೆಳೆತಿರುವಂತಹ ಬಡ್ಡಿ ರೇಟ್ಗಳು ಅಂಡ್ ಥರ್ಡ್ ಇತರ ಇನ್ಫ್ಲೇಷನ್ ಜಾಸ್ತಿ ಇರ್ತಾ ಇರುವಾಗ ರೇಟ್ಗಳು ಜಾಸ್ತಿ ಆಗ್ತಾ ಇದ್ರೆ ಎಕಾನಮಿ ಗ್ರೋತ್ ಇಂಪ್ಯಾಕ್ಟ್ ಆಗತ್ತಲ್ಲ, ಅದು ರಿಸೆಷನ್ ಗೆ ದಾರಿ ಮಾಡತ್ತ ತರ ಆಲ್ಮೋಸ್ಟ್ 6 months ಅಷ್ಟು ಮಾರ್ಕೆಟ್ ಅಲ್ಲಿ ರಿಸೆಷನ್ ಇರತ್ತಂತ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಬಿಲೀವ್ ಮಾಡ್ತಾ ಇವೆಲ್ಲಾನು ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ನಲ್ಲಿ ನೆಗೆಟಿವ್ ಪ್ಲೇ ಆಗ್ತಾ ಬಂದಿದೆ. ಇವನ್ ಈ ಅಪ್ಡೇಟ್ಸ್ ಎಲ್ಲ ಆದ್ಮೇಲೂ ಮಾರ್ಕೆಟ್ ಈ ತರ ರಿಕವರಿ ಆಗ್ತಾ ರೀಸೆಂಟ್ ಹೈ ಅಬೋವ್ ಬಂದು ಕ್ಲೋಸ್ ಆಗ್ತಾ ಇರೋದು ಟೆಕ್ನಿಕಲಿ ವಿತ್ ರೆಸ್ಪೆಕ್ಟ್ ಟು ಪ್ರೈಸ್ ಆಕ್ಷನ್ ನಾವು ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬಹುದು. ಅಬೋವ್ 16,250 ಇಂಟ್ರಾಡೇ ಬೇಸಿಸ್ ನಲ್ಲಿ 16,340 16,450 ವರೆಗೂ ಮಾರ್ಕೆಟ್ ಹೋಗಬಹುದಂತ. ಅಬೋವ್ 16,250 ನಾವು 16,500 ಪೊಸಿಷನ್ ಬೇಸಿಸ್ ನಿಫ್ಟಿ ಒಂದು ನೆಕ್ಸ್ಟ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಆಲ್ರೆಡಿ HDFC ಬ್ಯಾಂಕ್ಸ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ, ಇವು ಸ್ವಲ್ಪ ವೀಕ್ ಆಗೇ ಇದೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್, ರಿಲಯನ್ಸ್ ಇಂಡಸ್ಟ್ರಿ ಅವರು ರಿಸಲ್ಟ್ಸ್ ನಿಫ್ಟಿನಲ್ಲಿ ಹೆವಿ ವೈಟ್ ಇದೆ ಅಲ್ವಾ, ನಿಯರ್ ಟು 12.9% ಹತ್ರ ಅವರ ವೈಟೇಜ್ ಇದೆ. ಅದರಿಂದ ರಿಲಯನ್ಸ್ ಅವರನ್ನು ಈ ಫ್ರೈಡೆ 22nd ಅವ್ರ ರಿಸಲ್ಟ್ಸ್ ಬರ್ತಿದೆ. ಆ ಡೇ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು. ಅದರ ಜೊತೆಗೆ ಹಿಂದೂಸ್ತಾನ್ ಯೂನಿಲಿವರ್ ನಿಫ್ಟಿನಲ್ಲಿ ಇರುವಂತಹ ಸ್ವಲ್ಪ ಸ್ಟಾಕ್ಸ್ ನಿಯರ್ ಟು 20% ವೈಟೇಜ್ ಕಾಂಟ್ರಿಬ್ಯೂಟ್ ಮಾಡ್ತಿರುವಂತ ಈ ಸ್ಟಾಕ್ಸ್ ಎಲ್ಲಾನು ಈ ವೀಕ್ ನಲ್ಲಿ ಅವ್ರ ರಿಸಲ್ಟ್ಸ್ ನ ಡಿಕ್ಲೇರ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರೋದು ಎಫರ್ಟ್ ನಿಮ್ಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಒಂದು ನ್ಯೂ ಟೆಕ್ನಾಲಜಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದರಿಂದ ಯಾವ ಕಂಪನಿ ಲಾಭ ಆಗುತ್ತೆ ಅನ್ನೋದನ್ನು ಅದ್ರ ಬಗ್ಗೆ ಈಗ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಯಾವ್ದಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಅಲ್ವಾ, ಬ್ಯಾಟರೀಸ್. ಅಂಡ್ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಲ್ಲಿವರೆಗೂ ಲಿಥಿಯಂ ಅಯಾನ್ ಟೆಕ್ನಾಲಜೀಸ್ ನ ಯೂಸ್ ಮಾಡ್ತಿದ್ದಾರೆ. ಆದ್ರೆ ಈ ಟೆಕ್ನಾಲಜಿ ಯೂಸ್ ಮಾಡುವಾಗ 2 ಚಾಲೆಂಜಸ್ ಫೇಸ್ ಮಾಡ್ತಿದ್ರೆ ಅವು ಏನಂದ್ರೆ, ಒಂದು ಈ ಲಿಥಿಯಂ ಅಯಾನ್ ಬ್ಯಾಟರೀಸ್ ಯಾವೆಲ್ಲ ಇದೆಯಲ್ಲ ಇವು ವೆಹಿಕಲ್ಸ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪಾರ್ಟ್ ಅಂಡ್ ಅದೇ ತರ
ಅದರ ಜೊತೆಗೆ ಇವು ವೆಹಿಕಲ್ ನಲ್ಲಿ ಜಾಸ್ತಿ ಸ್ಪೇಸ್ ನ ಆಕ್ಯುಪೈ ಮಾಡುತ್ತೆ. ಅಂಡ್ ಇದರ ಜೊತೆಗೆ ಲಿಥಿಯಂ ಅಯಾನ್ ಒಂದು ಸ್ಕೇರ್ಸಿಟಿನೂ ಜಾಸ್ತಿ ಇರೋದ್ರಿಂದ ನಮ್ಮ ಕಂಟ್ರಿನಲ್ಲಿ ಇವಿ ಅಡಾಪ್ಷನ್ ಸ್ವಲ್ಪ ಸ್ಲೋ ಆಗುತ್ತೆ ಅಂತ. ಸೊ ನಮ್ಮ ಕಂಟ್ರಿನಲ್ಲಿ ಇವಿ ಅಡಾಪ್ಷನ್ ಫಾಸ್ಟ್ ಮಾಡೋದಕ್ಕೆ ಅಲ್ಯೂಮಿನಿಯಂ ಏರ್ ಸಿಸ್ಟಮ್ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಫೆನರ್ಜಿ ಅನ್ನೋ ಇಸ್ರಾಯಲ್ ಬೇಸ್ಡ್ ಕಂಪನಿ ಜೊತೆಗೆ ಐಒಸಿಎಲ್ ಅಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ನಮ್ಮ ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಅಂಡ್ ಸ್ಟೀಲ್ ಮಿನಿಸ್ಟರ್ ಆಗಿರುವಂತ ಧರ್ಮೇಂದ್ರ ಪ್ರಧಾನ್ ಅವರ ಅಧ್ಯಕ್ಷತೆಯಲ್ಲಿ ಇವರಿಬ್ಬರು ಸೇರಿ ಇಂಡಿಯಾನಲ್ಲಿ ಜಾಯಿಂಟ್ ವೆಂಚರ್ ಸ್ಟಾರ್ಟ್ ಮಾಡಿರೋ ತರ ಕೊಲಾಬ್ರೇಟ್ ಆಗಿರೋ ತರ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಜಾಯಿಂಟ್ ವೆಂಚರ್ ಮೇಕ್ ಇನ್ ಇಂಡಿಯಾದಲ್ಲಿ ಭಾಗವಾಗಿ ನಮ್ಮ ಕಂಟ್ರಿನಲ್ಲಿ ಅಲ್ಯೂಮಿನಿಯಂ ಏರ್ ಬ್ಯಾಟರಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂತ ಮೀನಿಂಗ್. ಅಂಡ್ ಅದರ ಜೊತೆಗೆ ನಮ್ಮ ಕಂಟ್ರಿನಲ್ಲಿ ಎನರ್ಜಿ ಸೆಕ್ಯೂರಿಟಿ ಸ್ಟ್ರೆಂಥನ್ ಮಾಡೋದಕ್ಕೆ ಈ ಬ್ಯಾಟರೀಸ್ ಯೂಸ್ ಮಾಡುವಂತ ಅಲ್ಯೂಮಿನಿಯಂ ನ ತಿರ್ಗಾ ರೀಸೈಕಲ್ ಮಾಡೋ ತರನು ಹೇಳ್ತಿದ್ದಾರೆ. ಅಂಡ್ ಇದ್ರ ಜೊತೆಗೆ ಇವರು ನಮ್ಮ ಕಂಟ್ರಿನಲ್ಲಿ ಗ್ರೀನ್ ಮೊಬಿಲಿಟಿ ಪ್ರಮೋಟ್ ಮಾಡೋದಕ್ಕೆ ಫ್ಯೂಲ್ ಸೆಲ್ಸ್ ಅದೇ ತರ ಹೈಡ್ರೋಜನ್ ಸ್ಟೋರೇಜ್ ಸೊಲ್ಯೂಷನ್ ಡೆವಲಪ್ ಮಾಡೋ ತರ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ನ್ಯೂಲಿ ಫಾರ್ಮ್ ಆಗಿರುವಂತಹ ಜಾಯಿಂಟ್ ವೆಂಚರ್ ಕಂಪನಿ ಜೊತೆಗೆ ಆಲ್ರೆಡಿ ನಮ್ಮ ಇಂಡಿಯಾನಲ್ಲಿ ಲೀಡಿಂಗ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಮಾರುತಿ ಸುಜುಕಿ ಅಂಡ್ ಅಶೋಕ್ ಲೈಲ್ಯಾಂಡ್ ಅವರನ್ನು ಲೆಟರ್ ಆಫ್ ಇಂಟೆಂಟ್ ಸೈನ್ ಮಾಡಿರೋ ತರ ಇವರು ಮೆನ್ಷನ್ ಮಾಡಿದ್ದಾರೆ. ಅಂಡ್ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಅಲ್ಯೂಮಿನಿಯಂ ಒಂದು ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಅದರಿಂದ ಇವ್ರು ರಿಲೀಸ್ ಮಾಡಿರುವಂತಹ ಅಪ್ಡೇಟ್ ಇಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಇದರಿಂದ ನಮ್ಮ ಕಂಟ್ರಿನಲ್ಲಿ ಅಲ್ಯೂಮಿನಿಯಂ ಪ್ರೊಡ್ಯೂಸರ್ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ. ಅದರಿಂದ ಈ ಅಪ್ಡೇಟ್ ಇವಿ ರಿಲೇಟೆಡ್ ಕಂಪನೀಸ್ ಜೊತೆಗೆ ಅಲ್ಯೂಮಿನಿಯಂ ಕಂಪನೀಸ್ ಲೈಕ್ ನಾಲ್ಕೋ ಅಂಡ್ ಹಿಂದಾಲ್ಕೋ ತರ ಕಂಪನೀಸ್ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬೇಕು. ಅಂಡ್ ಇಲ್ಲಿವರೆಗೂ ಯಾವ್ದಾದ್ರು ಅಪ್ಡೇಟ್ ಶೇರ್ ಮಾಡಿದ್ನಲ್ಲ, ಈ ಅಪ್ಡೇಟ್ ರಿಲೇಟೆಡ್ ಆಗಿ ಹಿಂದಾಲ್ಕೋ ಇಂದನೂ ಇವತ್ತು ಒಂದು ಅಪ್ಡೇಟ್ ಬಂದಿದೆ. ನ್ಯೂಲಿ ಇನ್ಕಾರ್ಪೊರೇಟೆಡ್ ಜಾಯಿಂಟ್ ವೆಂಚರ್ ಅಲ್ಲಿ ಕಂಪನಿ ಯಾವ್ದಲ್ಲ ಇದೆಯಲ್ಲ, ಅಂಡ್ ಆ ಕಂಪನಿ ಜೊತೆ ಇವರು ಎಂಒಇ ಸೈನ್ ಮಾಡಿರ್ತಾರ. ಎಂಒಇ ಭಾಗವಾಗಿ ಹಿಂದಾಲ್ಕೋ ಅವರು ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್, ಅಲ್ಯೂಮಿನಿಯಂ ಪ್ಲೇಟ್ಸ್ ನ ಪ್ರೊಡ್ಯೂಸ್ ಮಾಡೋ ತರ ಹೇಳ್ತಿದ್ದಾರೆ. ಅಂಡ್ ಈ ಬ್ಯಾಟರೀಸ್ ಯೂಸ್ ಆದ್ಮೇಲೆನು ಯಾವ್ದಾದ್ರು ಅಲ್ಯೂಮಿನಿಯಂ ಇರುತ್ತಲ್ಲ ಅದನ್ನ ರೀಸೈಕಲ್ ಮಾಡೋದಕ್ಕೆ ಹಿಂದಾಲ್ಕೋ ಅವರು R&D ಅಂಡ್ ಪೈಲಟ್ ಪ್ರೊಡಕ್ಷನ್ ರಿಲೇಟೆಡ್ ಆಗಿನೂ ಎಕ್ಸ್ಕ್ಲೂಸಿವ್ ಪಾರ್ಟ್ನರ್ ಜೊತೆಗೆ ಇವರು ಸೈನ್ ಮಾಡಿರುತ್ತಾನೆ ಹೇಳ್ತಿದ್ದಾರೆ. ಅಂಡ್ ಅಲ್ಯೂಮಿನಿಯಂ ಏರ್ ಬ್ಯಾಟರೀಸ್ ರಿಲೇಟೆಡ್ ಆಗಿ ಹಿಂದಾಲ್ಕೋ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಈ ಬ್ಯಾಟರೀಸ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಒಂದು ಡ್ರೈವಿಂಗ್ ರೇಂಜ್ ಬೆಳೆಯುತ್ತೆ ಅಂತ. ಅಂಡ್ ಅದರ ಜೊತೆಗೆ ಈ ಬ್ಯಾಟರೀಸ್ ತುಂಬಾ ಫಾಸ್ಟ್ ಆಗಿ ರೀಚಾರ್ಜ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತಾಡ್ಕೊಂಡ್ರೆ, ನಿಫ್ಟಿ 16,250 ಅಬೌವ್ ಕ್ಲೋಸ್ ಆಗ್ತಾ ಇರೋದು ನಾವು ಪಾಸಿಟಿವ್ ಆಗಿ ತಗೋಬಹುದು. ಅಂಡ್ ಒಂದು ಪಾಯಿಂಟ್ ಅಲ್ಲಿ 16,250 ಹತ್ರ ಸ್ವಲ್ಪ ರೆಸಿಸ್ಟೆಂಟ್ ಫೇಸ್ ಮಾಡಿದೆ. ಬಟ್ ಸ್ವಲ್ಪ ಕನ್ಸಾಲಿಡೇಟ್ ಆದ್ಮೇಲೆ ಬರ್ತಿರುವಂತ ಈ ಸ್ಟ್ರಾಂಗ್ ರ್ಯಾಲಿ ಇವತ್ತು ಆಫ್ಟರ್ನೂನ್ 2:30 ಇಂದ ಕಾಣಿಸ್ತಾ ಇರುವಂತ ಈ ಸ್ಟ್ರೆಂತ್ ಅನ್ನೋದು ಕ್ಲೋಸಿಂಗ್ ಟೈಮ್ ವರೆಗೂ ಕಂಟಿನ್ಯೂ ಆಗಿದೆ ಅಲ್ವಾ. ಓವರ್ ಆಲ್ ಆಗಿ ಮಾರ್ಕೆಟ್ ಇವತ್ತು ಎಂಡಿಂಗ್ ಅಂತೂ ಬುಲ್ಸ್ ತಗೊಂಡಿದ್ದಾರೆ. ಅಂಡ್ ಅಪ್ಕಮಿಂಗ್ ಟೈಮ್ ಅಲ್ಲೂ 16,250 ಲೆವೆಲ್ ಅಬೋ ನಿಫ್ಟಿ ಇರೋವರೆಗೂ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾರ್ಗೆಟ್ ರೆಸಿಸ್ಟೆಂಟ್ ಆಗಿ 16,500 ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಫ್ ಓಪನಿಂಗ್ ಏನಾದ್ರು ಇಂಟರ್ಡೇ ನಲ್ಲೇ ಆದ್ರೆ ಒಂದು ವೇಳೆ 16,250 ಬ್ರೇಕ್ ಆಗ್ತಾ ಇದ್ರೆ ಮಾತ್ರ ಬುಲ್ಸ್ ವೀಕ್ ಆಗಿದ್ದಾರೆ ಅನ್ನೋ ವಿಷಯ ನಾವು ಜ್ಞಾಪಕ ಇಟ್ಕೋಬೇಕು. ಬಟ್ ಆನ್ ಇಂಟರ್ಡೇ ಬೇಸಸ್ ಇಲ್ಲಿಂದ ಟಾಪ್ ಸೈಡ್ ಹೋಗ್ತಿದ್ರೆ 16,340 ಅಂಡ್ ಅದರ ಅಬೋ 16,450 ಅಂಡ್ ಡೌನ್ ಸೈಡ್ ಬರ್ತಿದ್ರೆ 16,140 ಅಂಡ್ ಅದರ ಬಿಲೋ 16,090. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಇಲ್ಲಿಂದ ಡೌನ್ ಸೈಡ್ ಬರ್ತಿದ್ರೆ 35,180 ಅದರ ಬಿಲೋ 34,990 ಅಂಡ್ ಇಲ್ಲಿಂದ ಟಾಪ್ ಸೈಡ್ ಬರ್ತಿದ್ರೆ 35,470 ಅಂಡ್ ಅದರ ಅಬೋ 35,770. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಬರ್ತಿದ್ರೆ 16,500. ಇಂಟರ್ಡೇ ಹತ್ರ ನಿಫ್ಟಿ ಓವರ್ ಆಲ್ ಆಗಿ ಸ್ಟ್ರಾಂಗ್ ಆಗಿ ರೈಟಿಂಗ್ ಕಾಣಿಸ್ತಾ ಇದೆ. ಇನ್ಫ್ಯಾಕ್ಟ್ ಅದೊಂದು ಸೈಕಲಾಜಿಕ್ ಮಾರ್ಕ್ ಆಗ್ತಾ ಇರೋದು 16,500 ಲೆವೆಲ್ ನಾವು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಅಂಡ್ ಇಲ್ಲಿಂದ ಡೌನ್ ಸೈಡ್ ಬರ್ತಿದ್ರೆ 16,200 ಹತ್ರ ಇವತ್ತು ಸ್ಟ್ರಾಂಗ್ ಡೇಟಾ ಅಂತೂ ಬಿಲ್ಡ್ ಆಗಿದೆ. ಓವರ್ ಆಲ್ ಆಗಿ 1 lakh ಅರೌಂಡ್ ಓಐ ಡೇಟಾ ಇಲ್ಲಿ ಕ್ರಿಯೇಟ್ ಆಗಿದೆ. ಸಿಗ್ನಿಫಿಕೆಂಟ್ ಆಗಿ ಹ್ಯೂಜ್ ಅಮೌಂಟ್ ಕ್ರಿಯೇಟ್ ಆಗ್ತಿದೆ ಅಲ್ವಾ. ಸೊ 16,200 to 16,500 ಇರತ್ತಂತ ಪಾರ್ಟಿಸಿಪೆಂಟ್ಸ್ ಬಿಲೀವ್ ಮಾಡ್ತಿದ್ದಾರೆ. ಬಿಕಾಸ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಜುಲೈ 8 16,250 ಅರೌಂಡ್ ರೆಸಿಸ್ಟೆಂಟ್ ಫೇಸ್ ಮಾಡಿ ಡೌನ್ ಸೈಡ್ ಬಂದ ಮೇಲೆ ಇವತ್ತು ಆ ಮಾರ್ಕ್ ಬ್ರೇಕ್ ಮಾಡ್ತಾ ಅಪ್ ಸೈಡ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗ್ತಾ ಇರೋದು 16,200 ಅಬೋವ್ ಇರತ್ತಂತ ಪುಟ್ ರೈಟರ್ಸ್ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಿದ್ದಾರೆ. ಬಟ್ ಅದು ತುಂಬಾ ನಿಯರ್ ಆಗಿರತ್ತಲ್ವಾ. ಅದರಿಂದ ಈ 80 ಪಾಯಿಂಟ್ ರೇಂಜ್ ಸ್ವಲ್ಪ ಡೌನ್ ಸೈಡ್ ಗೆ ಹೋದ್ರೆ 16,000 ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನಾವು ನೋಡಬಹುದು. ಸೊ 16,000 to 16,500 ಈ 500 ಪಾಯಿಂಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಇರತ್ತಂತ ಕಾಲ್ ಆನ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.